ನಮಸ್ಕಾರ. ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ಮಹೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಭಕ್ತರಿಗೂ ಹಾರ್ದಿಕ ಸ್ವಾಗತ. ನೀವು ಉತ್ತರಾದಿ ಮಠಕ್ಕೆ ಬಂದು ಶ್ರೀಮಠದ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದವನ್ನು ಪಡೆದ ನಂತರ ಹಿಂದಿರುಗುವ ಮುನ್ನ ಧಾರವಾಡ ನಗರದಲ್ಲಿರುವ ಅನೇಕ ಪುರಾತನ ದೇವಾಲಯಗಳು ಹಾಗೂ ದಿವ್ಯ ಕ್ಷೇತ್ರಗಳ ದರ್ಶನವನ್ನು ತಪ್ಪದೆ ಮಾಡಿ. ಶ್ರೀ ವ್ಯಾಸರಾಜ ತೀರ್ಥರು, ಶ್ರೀ ಸತ್ಯಬೋಧ ತೀರ್ಥರು ಹಾಗೂ ಇತರ ಮಹನೀಯರಿಂದ ಪ್ರತಿಷ್ಠಾಪಿತವಾದ ಅನೇಕ ಐತಿಹಾಸಿಕ ದೇವಾಲಯಗಳು ಧಾರವಾಡದಲ್ಲಿವೆ. ಇವುಗಳು ಕೇವಲ ದರ್ಶನದ ಸ್ಥಳಗಳಷ್ಟೇ ಅಲ್ಲ, ನಮ್ಮ ಸಂಪ್ರದಾಯ, ಇತಿಹಾಸ ಮತ್ತು ಭಕ್ತಿಯ ಪ್ರತೀಕಗಳಾಗಿವೆ. ಇದಲ್ಲದೆ ಧಾರವಾಡದ ಸಮೀಪದಲ್ಲಿರುವ ಅನೇಕ ಪವಿತ್ರ ಕ್ಷೇತ್ರಗಳು, ಬೃಂದಾವನಗಳು ಹಾಗೂ ಪ್ರಸಿದ್ಧ ದೇವಾಲಯಗಳ ದರ್ಶನವನ್ನು ಒಂದೇ ಯಾತ್ರೆಯಲ್ಲಿ ಸುಲಭವಾಗಿ ಮಾಡಬಹುದು. ಈ ವಿಡಿಯೋದೊಳಗೆ ಮೊದಲು ಧಾರವಾಡ ನಗರದೊಳಗಿನ ಪ್ರಮುಖ ದೇವಾಲಯಗಳನ್ನು ಪರಿಚಯಿಸುತ್ತೇನೆ. ನಂತರ ಭಾಗ 2ರಲ್ಲಿ ಧಾರವಾಡದ ಸುತ್ತಮುತ್ತಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಹಾಗೂ ಬೃಂದಾವನಗಳ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹಾಗಾದರೆ ಈ ಪವಿತ್ರ ಯಾತ್ರೆಯನ್ನು ನಾವು ಉತ್ತರಾದಿ ಮಠದಿಂದಲೇ ಆರಂಭಿಸೋಣ. ಶ್ರೀ ಉತ್ತರಾದಿ ಮಠದ ಧಾರವಾಡ ಚಾತುರ್ಮಾಸ್ಯ ಮಹೋತ್ಸವಕ್ಕೆ ನೀವು ಬಂದಾಗ ಇಲ್ಲಿರುವ ಪ್ರಾಚೀನ, ಐತಿಹಾಸಿಕ ಹಾಗೂ ಭಕ್ತಿ ಪ್ರಧಾನ ದೇವಾಲಯಗಳ ದರ್ಶನವನ್ನು ತಪ್ಪದೆ ಮಾಡಿರಿ. ಈ ಪವಿತ್ರ ಕ್ಷೇತ್ರಗಳು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿಯ ಅಮೂಲ್ಯ ಪರಂಪರೆಯನ್ನು ಸಾರುತ್ತವೆ. ಈಗ ಧಾರವಾಡ ನಗರದಲ್ಲಿರುವ ಅಂತಹ ಪ್ರಮುಖ ದೇವಾಲಯಗಳ ಪಟ್ಟಿಯನ್ನು ನೋಡೋಣ. ನುಗ್ಗಿಕೇರಿ ಹನುಮಾನ್ ದೇವಸ್ಥಾನ, ರಾಯರ ಹನುಮಪ್ಪನ ಗುಡಿ, ಜಡ್ಜಿ ಹನುಮಾನ್ ದೇವಸ್ಥಾನ, ಪ್ರಾಚೀನ ವಿಠ್ಠಲ ದೇವಸ್ಥಾನ ದೇಸಾಯಿಗಲ್ಲಿ, ನರಸಿಂಹ ದೇವಸ್ಥಾನ ಮದಿಹಾಳ್, ಪ್ರಾಚೀನ ವೆಂಕಟೇಶ್ವರ ದೇವಸ್ಥಾನ ಹೊಸ ಯಲ್ಲಾಪುರ, ಸಪ್ತಾಪುರ ಹನುಮಪ್ಪ ದೇವಾಲಯ, ಸೋಮೇಶ್ವರ ದೇವಸ್ಥಾನ, ಶ್ರೀ ಹಲಗೇರಿ ಹನುಮಂತ ದೇವಸ್ಥಾನ. ಧಾರವಾಡದ ವಿಶೇಷತೆ ಏನಂದ್ರೆ ಶ್ರೀ ವ್ಯಾಸರಾಜ ತೀರ್ಥರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಅನೇಕ ಪವಿತ್ರ ಕ್ಷೇತ್ರಗಳು ಇಲ್ಲಿವೆ. ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರ ಆಸ್ಥಾನದ ರಾಜ ಗುರುಗಳಾಗಿದ್ದ ಶ್ರೀ ವ್ಯಾಸರಾಜ ತೀರ್ಥರು ತಮ್ಮ ಜೀವಿತಾವಧಿಯಲ್ಲಿ ದೇಶಾದ್ಯಂತ 732 ಹನುಮಂತ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವುಗಳಲ್ಲಿ ಧಾರವಾಡದಲ್ಲಿರುವ ನುಗ್ಗಿಕೇರಿ ಹನುಮಂತ ದೇವರು, ರಾಯರ ಹನುಮಪ್ಪನ ಗುಡಿ ಕೋಳಿಕೇರಿ ಹಾಗೂ ಸಪ್ತಾಪುರ ಹನುಮಂತ ದೇವಸ್ಥಾನ ವಿಶೇಷ ಮಹತ್ವವನ್ನು ಹೊಂದಿವೆ. ಈ 3 ಕ್ಷೇತ್ರಗಳು ಇಂದಿಗೂ ಸಾವಿರಾರು ಭಕ್ತರ ಆರಾಧನೆಯ ಕೇಂದ್ರಗಳಾಗಿವೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನುಗ್ಗಿಕೇರಿ ಹನುಮಂತ ದೇವಸ್ಥಾನ ಧಾರವಾಡ ನಗರದ ಸಮೀಪದಲ್ಲಿರುವ ನುಗ್ಗಿಕೇರಿ ಹನುಮಂತ ದೇವಸ್ಥಾನ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಆಂಜನೇಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಜನಮೇಜಯ ಮಹಾರಾಜರು ಮೊದಲಿಗೆ ಪ್ರತಿಷ್ಠಾಪಿಸಿದರು. ನಂತರ ದ್ವೈತ ವೇದಾಂತದ ಮಹಾನ್ಯತಿಗಳಾದ ಶ್ರೀ ವ್ಯಾಸರಾಜ ತೀರ್ಥರು ಈ ದೇವಾಲಯವನ್ನು ಹನುಮಂತ ದೇವರ ಪುನಃ ಪ್ರತಿಷ್ಠೆಯನ್ನು ನೆರವೇರಿಸಿದ್ದರೆಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಭಕ್ತರು ಇಲ್ಲಿ ಹನುಮಂತ ದೇವರ ದರ್ಶನ ಪಡೆದು ಧೈರ್ಯ, ಶಕ್ತಿ, ಭಕ್ತಿ ಹಾಗೂ ಮನಃಶಾಂತಿಯನ್ನು ಕೋರುತ್ತಾರೆ. ದೇವಾಲಯದ ಶಾಂತ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ರಾಯರ ಹನುಮಪ್ಪನ ಗುಡಿ ಕೋಳಿಕೇರಿ ಹೊಸ ಯಲ್ಲಾಪುರ. ಧಾರವಾಡದ ಕೋಳಿಕೆರೆ ಪ್ರದೇಶದಲ್ಲಿರುವ ರಾಯರ ಹನುಮಪ್ಪನ ಗುಡಿ ಶ್ರೀ ಹನುಮಂತನ ಪ್ರಾಚೀನ ಹಾಗೂ ಪವಿತ್ರ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿರುವ ಹನುಮಂತ ದೇವರ ವಿಗ್ರಹವನ್ನು ಶ್ರೀ ವ್ಯಾಸರಾಜ ತೀರ್ಥರು ಪ್ರತಿಷ್ಠಾಪಿಸಿದರು ಎಂದು ಪರಂಪರೆಯಲ್ಲಿ ಹೇಳಲಾಗಿದೆ. ವ್ಯಾಸರಾಜ ತೀರ್ಥರು ಪ್ರತಿಷ್ಠಾಪಿಸಿದ ಅನೇಕ ಹನುಮಂತ ದೇವಾಲಯಗಳಲ್ಲಿ ಇದು ಒಂದು ಪ್ರಮುಖ ಕ್ಷೇತ್ರವಾಗಿದೆ. ಈ ದೇವಾಲಯದಲ್ಲಿ ಪ್ರತಿದಿನ ಅನೇಕ ಭಕ್ತರು ಆಗಮಿಸಿ ಹನುಮಂತ ದೇವರ ದರ್ಶನ ಪಡೆದು ಆರೋಗ್ಯ, ಧೈರ್ಯ, ವಿಜಯ ಹಾಗೂ ಆಧ್ಯಾತ್ಮಿಕ ಶಕ್ತಿಗಾಗಿ ಪ್ರಾರ್ಥಿಸುತ್ತಾರೆ. ಸರಳವಾದರೂ ಅತ್ಯಂತ ಶಾಂತ ಹಾಗೂ ಭಕ್ತಿಮಯ ವಾತಾವರಣವು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಉತ್ತರಾದಿ ಮಠಕ್ಕೆ ಆಗಮಿಸುವ ಭಕ್ತರು ಧಾರವಾಡ ನಗರದಲ್ಲಿಯೇ ಸುಲಭವಾಗಿ ಭೇಟಿ ನೀಡಬಹುದಾದ ಪವಿತ್ರ ಕ್ಷೇತ್ರಗಳಲ್ಲಿ ರಾಯರ ಹನುಮಪ್ಪನ ಗುಡಿ ಕೂಡ ಒಂದಾಗಿದೆ. ಮತ್ತು ಇದು ಉತ್ತರಾದಿ ಮಠಕ್ಕೆ ಭಾಳ ಸಮೀಪದ, ಅಲ್ಲಿದ ಒಂದು 13 ನಿಮಿಷನೇ ಅಷ್ಟೇ ಅದ. 13 ನಿಮಿಷಕ್ಕೇ ಇದು ಗುಡಿ ಬರ್ತದೆ.
ಜಡ್ಜಿ ಹನುಮಂತ ದೇವಸ್ಥಾನ ಶ್ರೀ ಸತ್ಯಬೋಧ ತೀರ್ಥರಿಂದ ಪ್ರತಿಷ್ಠಾಪಿತವಾಗಿದೆ. ಧಾರವಾಡದ ವಿದ್ಯಾಗಿರಿ ಹೊಸೈಲಪುರ ರಸ್ತೆಯಲ್ಲಿರುವ ಜಡ್ಜಿ ಹನುಮಂತ ದೇವಸ್ಥಾನ ಉತ್ತರಾದಿ ಮಠದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಭಕ್ತರು ಕೇವಲ 5ರಿಂದ 10 ನಿಮಿಷಗಳಲ್ಲಿ ಈ ಪವಿತ್ರ ಕ್ಷೇತ್ರವನ್ನು ತಲುಪಬಹುದು. ಈ ದೇವಾಲಯದಲ್ಲಿರುವ ಶ್ರೀ ಹನುಮಂತ ದೇವರ ವಿಗ್ರಹವನ್ನು ಶ್ರೀ ಸತ್ಯಬೋಧ ತೀರ್ಥರು ಪ್ರತಿಷ್ಠಾಪಿಸಿದ್ದಾರೆ ಎಂದು ಪರಂಪರೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಕ್ಷೇತ್ರವು ಮಾಧ್ವ ಸಂಪ್ರದಾಯದ ಭಕ್ತರಿಗೆ ವಿಶೇಷ ಮಹತ್ವವನ್ನು ಹೊಂದಿದೆ. ಇಲ್ಲಿನ ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣವು ಭಕ್ತರಿಗೆ ಭಕ್ತಿ ಹಾಗೂ ಮನಃಶಾಂತಿಯನ್ನು ನೀಡುತ್ತದೆ. ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಧಾರವಾಡಕ್ಕೆ ಆಗಮಿಸುವ ಭಕ್ತರು ಉತ್ತರಾದಿ ಮಠದ ದರ್ಶನದೊಂದಿಗೆ ಈ ಪವಿತ್ರ ದೇವಾಲಯದ ದರ್ಶನವನ್ನು ತಪ್ಪದೆ ಮಾಡಬಹುದು. ಪ್ರಾಚೀನ ವಿಠಲ ದೇವಸ್ಥಾನ ದೇಸಾಯಿಗಲ್ಲಿ. ಧಾರವಾಡದ ದೇಸಾಯಿಗಲ್ಲಿಯಲ್ಲಿ ಇರುವ ಪ್ರಾಚೀನ ಶ್ರೀ ವಿಠಲ ದೇವಸ್ಥಾನ ನಗರದ ಅತ್ಯಂತ ಹಳೆಯ ವೈಷ್ಣವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶ್ರೀ ವಿಠಲ ರುಕ್ಮಿಣಿ ದೇವರಿಗೆ ಸಮರ್ಪಿತವಾಗಿದ್ದು ಅನೇಕ ವರ್ಷಗಳಿಂದ ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ಇಲ್ಲಿನ ಶಾಂತ ವಾತಾವರಣ ಮತ್ತು ಪ್ರಾಚೀನ ಶೈಲಿಯ ದೇವಾಲಯವು ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಆಷಾಢ ಏಕಾದಶಿ, ಕಾರ್ತಿಕ ಮಾಸ ಹಾಗೂ ಇತರ ವೈಷ್ಣವ ಉತ್ಸವಗಳ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಉತ್ತರಾದಿ ಮಠಕ್ಕೆ ಆಗಮಿಸುವ ಭಕ್ತರು ಧಾರವಾಡ ನಗರದೊಳಗೆ ಇರುವ ಈ ಪವಿತ್ರ ದೇವಾಲಯದ ದರ್ಶನವನ್ನು ತಮ್ಮ ಯಾತ್ರೆಯಲ್ಲಿ ಸೇರಿಸಿಕೊಳ್ಳಬಹುದು. ಇದು ಉತ್ತರಾದಿ ಮಠದಿಂದ ಅಂದಾಜು ದೂರ ಎಷ್ಟಂದ್ರೆ 2ರಿಂದ 2.5 ಕಿಲೋಮೀಟರ್ ಅಷ್ಟೇ ಇದೆ. ವಾಹನದಲ್ಲಿ ಹೊಂಟ್ರೆ 8ರಿಂದ 10 ನಿಮಿಷದೊಳಗೆ ನೀವು ತಲುಪ್ತೀರಿ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮದಿಹಾಳ. ಉತ್ತರಾದಿ ಮಠದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಈ ಪವಿತ್ರ ದೇವಸ್ಥಾನವನ್ನು ವಾಹನದಲ್ಲಿ 10ರಿಂದ 15 ನಿಮಿಷಗಳಲ್ಲಿ ತಲುಪಬಹುದು. ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಸಮರ್ಪಿತವಾದ ಈ ದೇವಾಲಯವು ಭಕ್ತರ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರವಾಗಿದೆ. ಶಾಂತ ವಾತಾವರಣದಲ್ಲಿ ದೇವರ ದರ್ಶನ ಪಡೆದು ಅನೇಕ ಭಕ್ತರು ತಮ್ಮ ಯಾತ್ರೆಯನ್ನು ಸಾರ್ಥಕಗೊಳಿಸರಿ. ಪ್ರಾಚೀನ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೊಸಯಲ್ಲಾಪುರ. ಉತ್ತರಾದಿ ಮಠದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರಾಚೀನ ದೇವಾಲಯವನ್ನು ನಾವು ವಾಹನದೊಳಗೆ ಹೊಂಟ್ರೆ 8-10 ನಿಮಿಷದೊಳಗೆ ತಲುಪಬಹುದು. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಈ ಪುರಾತನ ದೇವಾಲಯವು ಧಾರವಾಡದ ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಶಾಂತ ಹಾಗೂ ಭಕ್ತಿಮಯ ವಾತಾವರಣದಲ್ಲಿ ಶ್ರೀನಿವಾಸನ ದರ್ಶನ ಪಡೆದು ಅನೇಕ ಭಕ್ತರು ತಮ್ಮ ಯಾತ್ರೆಯನ್ನು ಸಾರ್ಥಕಗೊಳಿಸುತ್ತಾರೆ. ಸಪ್ತಾಪುರ ಹನುಮಪ್ಪ ದೇವಸ್ಥಾನ. ಉತ್ತರಾದಿ ಮಠದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಸಪ್ತಾಪುರ ಹನುಮಪ್ಪ ದೇವಸ್ಥಾನ ಧಾರವಾಡದ ಅತ್ಯಂತ ಪ್ರಾಚೀನ ಹನುಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಪರಂಪರೆ ಪ್ರಕಾರ ಈ ದೇವಾಲಯವನ್ನು ಜನಮೇಜಯ ಮಹಾರಾಜರು ಮೊದಲಿಗೆ ಪ್ರತಿಷ್ಠಾಪಿಸಿದ್ದು, ನಂತರ ಶ್ರೀ ವ್ಯಾಸರಾಜ ತೀರ್ಥರು ಶ್ರೀ ಹನುಮಂತ ದೇವರ ಪುನಃ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದಾರೆ ಎಂದು ಹೇಳಲಾಗಿದೆ. ಶಾಂತ ಹಾಗೂ ಭಕ್ತಿಮಯ ವಾತಾವರಣ ಹೊಂದಿರುವ ಈ ದೇವಾಲಯವು ಅನೇಕ ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಉತ್ತರಾದಿ ಮಠಕ್ಕೆ ಆಗಮಿಸುವ ಭಕ್ತರು ತಮ್ಮ ಯಾತ್ರೆಯಲ್ಲಿ ಶ್ರೀ ಹಾಲಗೇರಿ ಹನುಮಪ್ಪ ದೇವಸ್ಥಾನ, ಇದು ಶ್ರೀ ಸತ್ಯಬೋಧ ತೀರ್ಥರಿಂದ ಪ್ರತಿಷ್ಠಾಪಿತವಾಗಿದೆ. ಉತ್ತರಾದಿ ಮಠದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಹಾಲಗೇರಿ ಹನುಮಪ್ಪ ದೇವಸ್ಥಾನ ಧಾರವಾಡದ ಭಕ್ತರ ಆರಾಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಪರಂಪರೆ ಪ್ರಕಾರ ಈ ದೇವಾಲಯದಲ್ಲಿರುವ ಶ್ರೀ ಹನುಮಂತ ದೇವರ ವಿಗ್ರಹವನ್ನು ಶ್ರೀ ಸತ್ಯಬೋಧ ತೀರ್ಥರು ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗಿದೆ. ಶಾಂತ ಹಾಗೂ ಭಕ್ತಿಮಯ ವಾತಾವರಣ ಹೊಂದಿರುವ ಈ ದೇವಾಲಯದಲ್ಲಿ ಪ್ರತಿದಿನ ಅನೇಕ ಭಕ್ತರು ಶ್ರೀ ಹನುಮಂತ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಸೋಮೇಶ್ವರ ದೇವಸ್ಥಾನ. ಉತ್ತರಾದಿ ಮಠದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಸೋಮೇಶ್ವರ ದೇವಸ್ಥಾನ ಧಾರವಾಡದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶಾಲ್ಮಲಾ ನದಿಯ ಉಗಮ ಸ್ಥಾನದ ಸಮೀಪದಲ್ಲಿರುವುದು ಇದರದು ವಿಶೇಷತೆಯಾಗಿದೆ. ಇಲ್ಲಿರುವ ಕೊಳದಿಂದ ಶಾಲ್ಮಲಾ ನದಿಯು ಉಗಮವಾಗಿ ಪಶ್ಚಿಮ ದಿಕ್ಕಿನತ್ತ ಹರಿಯುತ್ತಿದ್ದಾಳೆ. ಸೋಮೇಶ್ವರ ರುದ್ರದೇವರಿಗೆ ಸಮರ್ಪಿತವಾದ ಈ ದೇವಾಲಯವು ತನ್ನ ಪುರಾತನ ಶೈಲಿ ಹಾಗೂ ಶಾಂತ ವಾತಾವರಣಕ್ಕೆ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ರುದ್ರದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಇದರೊಂದಿಗೆ ಧಾರವಾಡ ನಗರದ ಪ್ರಮುಖ ಪವಿತ್ರ ಕ್ಷೇತ್ರಗಳ ಪರಿಚಯ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ಧಾರವಾಡದ ಸುತ್ತಮುತ್ತ ಇರುವ ಇನ್ನಷ್ಟು ಪುಣ್ಯಕ್ಷೇತ್ರಗಳ ಪರಿಚಯವನ್ನು ಭಾಗ 2ರಲ್ಲಿ ನೋಡೋಣ. ಹರೇ ಶ್ರೀನಿವಾಸ.